ಆತ್ಮೀಯ ಬಂಧುಗಳೇ, ನಮ್ಮ ಕುರುಬ ಸಮುದಾಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ರಾಜಕಾರಣಿಗಳೇ ಇಲ್ಲ. ಹಿರಿಯ ರಾಜಕಾರಣಿಗಳೆಲ್ಲವೂ ನಿವೃತ್ತಿ ಹೊಂದ್ತಾ ಇದ್ದಾರೆ. ಎರಡನೇ ಹಂತದ ನಾಯಕರನ್ನ ಬೆಳೆಸೇ ಇಲ್ಲ. ಬಹುಶಃ 2028ಕ್ಕೆ ಶೂನ್ಯದತ್ತ ಹೋಗ್ತಾ ಇದ್ದೇವೆ. ಅದರಲ್ಲಿ ಕೆಲವರು ನಾವು ಇದರಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ಬಂದರೂ ಸಹ ಅವರಿಗೆ ಪ್ರೋತ್ಸಾಹ ಇಲ್ಲ. ಈ ನಿಟ್ಟಿನಲ್ಲಿ ಗಂಡಸರೇ ಇಲ್ಲ, ಇನ್ನು ಹೆಣ್ಣು ಮಕ್ಕಳ ಪಾತ್ರ ಎಲ್ಲಿಂದ ಬರುತ್ತೆ? ಹುಡುಕಬೇಕು, ದುರ್ಬೀನ್ ಹಾಕಿ ಹುಡುಕಬೇಕು. ರಾಜಕೀಯ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಹೆಣ್ಣು ಮಕ್ಕಳು ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಾರ ಅಂತಂದ್ರೆ ಹುಡುಕಬೇಕು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ರಕ್ಷಿತಾ ಈಟಿ ಅವರು ಪ್ರಯತ್ನ ಮಾಡಿದ್ರು. ಟಿಕೆಟ್ ಕೊಟ್ರಾ? ಕೊಡಲಿಲ್ಲ. ಅದ್ಯಾರೋ ಸಂಯುಕ್ತ ಪಾಟೀಲ್ ಅಂತೇಳಿ ಕರ್ಕೊಂಬಂದು ಟಿಕೆಟ್ ಕೊಟ್ಟರು. ಇವರು ಪ್ರಚಾರ ಮಾಡಿದ್ರು, ಹೋದ್ರು, ಜನರನ್ನ ಭೇಟಿ ಮಾಡಿದ್ರು. ರಕ್ಷಿತಾ ಈಟಿ ಅವರಿಗೆ ಕೊಡಲೇ ಇಲ್ಲ. ಇನ್ನು ಹುಡುಕಿ ಮತ್ತಾರಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಯಾರಿದ್ದಾರೆ? ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನಾಗಲಕ್ಷ್ಮಿ ಚೌಧರಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಅಲ್ಲಿ ನಮ್ಮ ಸಮುದಾಯದವರು ಮತ್ತೊಬ್ಬರು ಆಕಾಂಕ್ಷಿ ಆಗಿದ್ರು. ಇಬ್ಬರಿಗೂ ತಪ್ಪಿಸಿ ಬೇರೆಯವರಿಗೆ ಟಿಕೆಟ್ ಕೊಟ್ಟರು. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅಂತೇಳಿ. ಮತ್ತೆಲ್ಲಿದೆ? ಮಂಚನಹಳ್ಳಿ ಮಹಾದೇವ್ ಅವರ ಮಗಳು ಐಶ್ವರ್ಯ ಮಹಾದೇವ್ ಅವರು ನಾನು ರಾಜಕೀಯದಲ್ಲಿ ಏನಾದರೂ ಮಾಡ್ತೀನಿ ಅಂತಂದ್ರು. ಕಳೆದ ಲೋಕಸಭೆಯಲ್ಲಿ ಅವರಿಗೆ ಟಿಕೆಟ್ ಕೊಡ್ಬೋದಾಗಿತ್ತು, ಕೊಡಲಿಲ್ಲ, ತಪ್ಪಿಸಿದ್ರು. ವಿಧಾನಸಭೆಯಲ್ಲಿ ನಾನು KR ನಗರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಂದ್ರೆ KR ನಗರದಲ್ಲಿ ಆಲ್ರೆಡಿ ರವಿಶಂಕರ್ ಅವರು ಇದ್ದಾರೆ. ಹಾಗಾದ್ರೆ ಹುಣಸೂರಲ್ಲಿ ಟ್ರೈ ಮಾಡ್ಬೋದಾಗಿತ್ತು, ಹುಣಸೂರಲ್ಲಿ ಅವ್ರು ಮಾಡಲಿಲ್ಲ. ಹೀಗೆ ಹುಡುಕಿ ಯಾರು ಇಲ್ಲ. ಅದರಲ್ಲಿ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಡಾಕ್ಟರ್ ನಾಗಲಕ್ಷ್ಮಿ ಅವರನ್ನ ಆಯ್ಕೆ ಮಾಡಿದ್ದಾರೆ, ನೇಮಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಡಾಕ್ಟರ್ ನಾಗಲಕ್ಷ್ಮಿ ಅವರು ಇದ್ದಾರೆ. ಬಹುಶಃ ನಾನು ರಾಜಕೀಯವನ್ನು ಕಂಡ ಹಾಗೆ ವೀರೇಂದ್ರ ಪಾಟೀಲ್ ಕಾಲದಿಂದಲೂ ನಾನು ರಾಜಕೀಯವನ್ನು ಬಲ್ಲೆ. ಅವತ್ತಿಂದ ಇವತ್ತಿನವರೆಗೂ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥವರು ಅವರೆಲ್ಲರೂ ಸಹ ಬರೀ ಅಧ್ಯಕ್ಷರಾಗಿದ್ರು, ಅಲ್ಲೊಂದು ಇಲ್ಲೊಂದು ಮಾಡ್ತಾ ಇದ್ರೆ ಹೊರತು ನಾಗಲಕ್ಷ್ಮಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಮಿಂಚಿನ ಸಂಚಾರ. ಬಹುಶಃ ಮಹಿಳಾ ಆಯೋಗದ ಅಧ್ಯಕ್ಷರು ಈ ರೀತಿಯೂ ಕೆಲಸ ಮಾಡಬಹುದಾ ಅಂತ ತೋರಿಸಿಕೊಡ್ತಾ ಇರುವಂಥದ್ದು ಏಕೈಕ ಮಹಿಳಾ ಅಧ್ಯಕ್ಷ ಯಾರಾದರೂ ಇದ್ರೆ ಅದು ನಾಗಲಕ್ಷ್ಮಿ ಅವರು. ನೀವು ಗಮನಿಸಿ ನೋಡಿ, ಒಬ್ಬ ಮುಖ್ಯಮಂತ್ರಿ ಮಾಡಬೇಕಾದಂತಹ ಅಷ್ಟೂ ಕೆಲಸಗಳನ್ನ ಹೆಣ್ಣು ಮಕ್ಕಳ ಪರವಾಗಿದ್ದು ಮಕ್ಕಳ ಪರವಾಗಿದ್ದೇವೆ ಅಂತೇಳಿ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯವನ್ನ ಸುತ್ತಾ ಇರುವಂತದ್ದು ಪ್ರತಿನಿತ್ಯವೂ ನಾವು ನೋಡ್ತಾ ಇದ್ದೇವೆ. ಮಹಿಳಾ ಆಯೋಗದ ಅಧ್ಯಕ್ಷರು ಇಷ್ಟು ಕೆಲಸ ಮಾಡಬಹುದಾ, ಇವ್ರಿಗೆ ಇಷ್ಟು ಅಧಿಕಾರ ಇದೆಯಾ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟವರೇ ನಾಗಲಕ್ಷ್ಮಿ ಅವರು. ಒಂದು ಜಿಲ್ಲಾ ಕೇಂದ್ರಕ್ಕೆ ಹೋದಾಗ ಮುಖ್ಯಮಂತ್ರಿಗಳಿಗೆ ಕೊಡುವಂತಹ ಗೌರವ, ಅಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಎಲ್ಲರೂ ಸಹ ಅವರನ್ನ ಸ್ವಾಗತ ಮಾಡುವಂಥದ್ದು, ಅವರು ಹೇಳುವುದನ್ನು ಪಾಲಿಸುವಂಥದ್ದು ಎಲ್ಲವನ್ನೂ ಸಹ ನಾಗಲಕ್ಷ್ಮಿಯವರು ಬಂದ ನಂತರವೇ ಗೊತ್ತಾಗಿದ್ದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಇಷ್ಟೊಂದು ಪವರ್ ಇದೆಯಾ ಅಂತ. ಇವರು ನಮ್ಮ ಕುರುಬ ಸಮುದಾಯದವರು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ಬೇಕು ನಾವು. ಇವರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ಇವರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಬೇರೆ ಬೇರೆ ಸಮುದಾಯದಲ್ಲಿ ಈಗ ಮುಖ್ಯಮಂತ್ರಿ ಪಟ್ಟಕ್ಕೆ ಮಹಿಳೆಯರು ಸ್ಪರ್ಧೆಗಳಾಗಿದ್ದಾರೆ. ನಾಗಲಕ್ಷ್ಮಿ ಅವರು ಸಹ ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಅವಕಾಶಗಳು ಇದೆ. ಮುಖ್ಯಮಂತ್ರಿ ಆದರೆ ಬಹುಶಃ ಯಾರೂ ಊಹಿಸಿಕೊಳ್ಳಲಾಗದಂತಹ ಆಡಳಿತವನ್ನ ಡಾಕ್ಟರ್ ನಾಗಲಕ್ಷ್ಮಿ ಅವರು ಕೊಡ್ತಾರೆ ಎಂಬ ನಂಬಿಕೆ ಅವರ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಂತರ ಇವರೇನು ಪ್ರವಾಸ ಮಾಡ್ತಾ ಇದ್ದಾರೆ, ಧ್ವನಿ ಎತ್ತುತ್ತಾ ಇದ್ದಾರೆ, ಚುರುಕಿನಿಂದ ಓಡಾಡ್ತಾ ಇದ್ದಾರೆ. ಬಡವರ ಪಾಲಿಗೆ, ಮಧ್ಯಮ ವರ್ಗದವರ ಪಾಲಿಗೆ ಆಶಾಕಿರಣವಾಗಿದ್ದಾರೆ. ಖಂಡಿತವಾಗಲೂ ಒಂದು ಭರವಸೆ, ಒಂದು ನಂಬಿಕೆ ಅಂತೂ ಇದೆ. ಈ ಹೆಣ್ಣು ಮಗಳು ಮುಖ್ಯಮಂತ್ರಿ ಆದರೆ ಖಂಡಿತವಾಗಲೂ ಒಂದು ಕ್ರಾಂತಿ ಅಂತೂ ಮಾಡ್ತಾರೆ. ಈಗಾಗಲೇ ಸಿದ್ದರಾಮಯ್ಯನವರು 14 ಬಡ್ಜೆಟ್ಗಳನ್ನ ಕೊಟ್ಟು ದಾಖಲೆ ಮಾಡಿದ್ದಾರೆ. ರಾಜಕೀಯದಲ್ಲಿ ಕುರುಬ ಸಮುದಾಯದ ರಾಜಕಾರಣಿಗಳೇ ಇಲ್ಲದಂತಹ ಬರಗಾಲದಲ್ಲೂ ಸಹ ಮರಳುಗಾಡಿನಲ್ಲಿ OSS ಇದ್ದ ರೀತಿಯಲ್ಲಿ ಸಿದ್ದರಾಮಯ್ಯನವರು 14 ಬಡ್ಜೆಟ್ಗಳನ್ನ ಮಾಡಿ 2 ಬಾರಿ ಮುಖ್ಯಮಂತ್ರಿಯಾಗಿ ಖಡಕ್ ಮಾತುಗಳಿಂದ ಉತ್ತರ ಕೊಡಬೇಕು ವಿಧಾನಸಭೆ, ವಿಧಾನ ಪರಿಷತ್ ಮತ್ತು ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ
ಅವರು ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಅದೇ ಸಾಲಿನಲ್ಲಿ ನಾಗಲಕ್ಷ್ಮಿಯವರು ಸಹ ಈ ರಾಜ್ಯದ ಮುಖ್ಯಮಂತ್ರಿ. ಆದರೆ ಸಿದ್ದರಾಮಯ್ಯನವರಷ್ಟೇ ಪ್ರಬಲವಾಗಿ ಈ ರಾಜ್ಯದ ಚುಕ್ಕಾಣಿ ಹಿಡಿದ್ರೆ ಖಂಡಿತವಾಗ್ಲೂ ಆಡಳಿತ ನಡೆಸಬಲ್ಲರು. ಕುರುಬ ಸಮುದಾಯದಲ್ಲಿ ಮಹಿಳಾ ರಾಜಕಾರಣಿಗಳೇ ಇಲ್ಲ ಅನ್ನೋ ಒಂದು ಕೊರಗು ಇವತ್ತು ನಮಗೆ ಅಲ್ಲಿ ನಾಗಲಕ್ಷ್ಮಿಯವರ ಮೂಲಕ ನಾವು ನೋಡ್ತಾ ಇದ್ದೇವೆ. ನಾನು ಹೇಳಿದ್ನಲ್ಲ, ಇಡೀ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸುಜಾತ ಕಳ್ಳಿಮಣಿ ಅಂತೇಳಿ, ಮತ್ತೆ ಗೌರಮ್ಮ ಮುತ್ತಂತಿ ಅಂತೇಳಿ, ಮತ್ತೆ ಇನ್ನೊಬ್ರು ಅಲ್ಲಲ್ಲಿ ಇಲ್ಲಲ್ಲಿ ಅವರು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬಂದು ಟಿಕೆಟ್ಗೋಸ್ಕರವಾಗಿ ಪ್ರಯತ್ನ ಮಾಡಿ ಟಿಕೆಟ್ ಸಿಗದೇ ಇರೋದ್ರಿಂದ ನಿರಾಶರಾಗಿದ್ದಾರೆ. ಅವರು MLA ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ಮತ್ತೆ MLCಗೆ ಪ್ರಯತ್ನ ಮಾಡ್ತಾ ಇರ್ಬೋದು. ಆದ್ರೆ ಅವೆಲ್ಲವೂ ಸುಲಭ ಅಲ್ಲ. ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಾದ್ರೂ ಇರಬೇಕಾಗುತ್ತೆ, ಟಿಕೆಟ್ ಕೊಡಿಸ್ಬೇಕಾದ್ರೆ ಹಿಂದೆ ಯಾರಾದ್ರೂ ಇರಬೇಕಾಗುತ್ತೆ. ಅಂತಹ ಸನ್ನಿವೇಶ ನಮ್ಮ ಸಮುದಾಯದಲ್ಲಿ ಇವತ್ತು ಕಾಣ್ತಾ ಇಲ್ಲ. ಇದು 2025. ಇನ್ನು 3 ವರ್ಷಕ್ಕೆ ಚುನಾವಣೆ ಬಂದ್ರೆ, ಇನ್ನು 3 ವರ್ಷದಲ್ಲಿ ನಮ್ಮ ಸಮುದಾಯಕ್ಕೆ ಒಂದು 30ರಿಂದ 40 ಟಿಕೆಟ್ ಕೊಟ್ರೆ ಅದರಲ್ಲಿ ಒಂದು 25 ಜನ ನಾವು ಗೆಲ್ಲಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ, ಇವತ್ತೇ ಜಾತಿ ಗಣತಿ ವರದಿನಲ್ಲಿದ್ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ 50 ಲಕ್ಷ ಇರುವಂತಹ ಕುರುಬರಿಗೆ ಪರಿಗಣಿಸಿ ಟಿಕೆಟ್ ಕೊಟ್ರೆ, ಕುರುಬ ಸಮುದಾಯ ಅಹಿಂದ ವರ್ಗಗಳು ಎಲ್ಲ ಒಗ್ಗಟ್ಟಾಯ್ತು ಅಂತಂದ್ರೆ ಕನಿಷ್ಠ ಈಗಿನಿಂದ ಪ್ರಯತ್ನ ಮಾಡಿದ್ರೆ 25 ಜನ ಶಾಸಕರನ್ನ ನಾವು ಗೆಲ್ಲಿಸಿಕೊಳ್ಳುವಂತ ಪ್ರಯತ್ನ ಮಾಡಬಹುದು. ಪ್ರಯತ್ನ ಮಾಡಿದ್ರೆ ಯಶಸ್ವಿ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಪ್ರಯತ್ನ ಅಂತೂ ಮಾಡಲೇಬೇಕಾಗುತ್ತೆ, ಮಾಡೇ ಮಾಡ್ತೀವಿ. ಈ ನಡುವೆ ಇಡೀ ಕುರುಬ ಸಮುದಾಯದಲ್ಲಿ ಮಹಿಳಾ ರಾಜಕಾರಣಿಗಳ ಕೊರತೆಯನ್ನ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನೀಗಿಸ್ತಾ ಇದ್ದಾರೆ. ಅವರಿಗೆ ಅವಕಾಶಗಳು ಬರಲಿ. ಈಗ 2 ವರ್ಷಗಳಿಂದ 1.5 ವರ್ಷ ಆಯ್ತು ಅನ್ಸುತ್ತೆ, 1.5 ವರ್ಷದಿಂದ ಅಧ್ಯಕ್ಷರಾಗಿ ಇಡೀ ಮಿಂಚಿನ ಸಂಚಾರ ಮಾಡ್ತಾ ಇರುವಂತ ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಿಮ್ಮ ಕನಕ ಟಿವಿಯ ಮೂಲಕ ಒಂದು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ, ಒಂದು ವಿಧಾನಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ನಾವು ಗೆಲ್ಲುವಂತಹ ಸಾಧ್ಯತೆ ಇದೆ, ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಟಿಕೆಟ್ ಇಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದ್ದರೆ, ಆ ವಿಶ್ವಾಸ ಇದ್ದರೆ, ಹಿಂದೆ ದಾಸರಳ್ಳಿಯಲ್ಲಿ ಆಯ್ತಲ್ಲ, 2 ಕುರುಬರ ಮಧ್ಯೆ 3ನೇವರಿಗೆ ಲಾಭ ಆಯ್ತಲ್ಲ, ಆ ರೀತಿ ಆಗದೇ ಇರೋ ತರ ಪ್ರಬಲರು ಇರುವಂತದ್ದು. ಇವಾಗ ಗೋವಿಂದರಾಜ ನಗರದಲ್ಲಿ ನಾಗಲಕ್ಷ್ಮಿ ಅವರ ಪೋಸ್ಟರ್ ಕಟ್ಔಟ್ಗಳು ಇದಾವೆ, ಅವ್ರು ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ನಾಗಲಕ್ಷ್ಮಿ ಅವ್ರನ್ನ ಬಿಂಬಿಸಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾತುಗಳು ಕೇಳಿ ಬರ್ತಿತ್ತು. ಗೋವಿಂದರಾಜನಗರದಲ್ಲಿ ಕುರುಬ ಸಮುದಾಯ 1.5 ಲಕ್ಷ ಓಟ್ಸಿದ್ರು ಸಹ ಅಲ್ಲಿ ಕುರುಬ ಸಮುದಾಯದವರು MLA ಆಗುವಂತಹ ಅವಕಾಶಗಳಿದ್ರು ಸಹ ಅಲ್ಲಿ ಸಂಘಟಿತರಾಗಬೇಕಾಗತ್ತೆ. ಅಲ್ಲಿ ಪ್ರಬಲವಾಗಿರುವಂತಹ ಪ್ರಿಯಾ ಕೃಷ್ಣ ಅವರಾಗಿರ್ಬೋದು, ಕೃಷ್ಣಪ್ಪ ಅವರಾಗಿರ್ಬೋದು, ಮತ್ತೆ ಸೋಮಣ್ಣ ಅವ್ರ ಮಗ ಇರ್ಬೋದು, ಎಲ್ಲವೂ ಸಹ ಪ್ರಬಲವಾಗಿರೋದ್ರಿಂದ ನಾವು ಅಲ್ಲಿನೂ ಸಹ ಯೋಚನೆ ಮಾಡಬೇಕಾಗುತ್ತೆ. ನಾಗಲಕ್ಷ್ಮಿ ಅವರು ಗೋವಿಂದರಾಜನಗರದಲ್ಲಿ ಸ್ಪರ್ಧೆ ಮಾಡಿದ್ರೆ ಸೇಫ್ ಆಗುತ್ತಾ, ಅಥವಾ ಬೇರೆ ಯಾವುದಾದ್ರೂ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಂಡು, ಇನ್ನು 3 ವರ್ಷಗಳ ಕಾಲ ಇದೆ, ನಾಳೆ ನೋಡೋಣ, ಮುಂದಿನ ವರ್ಷ ನೋಡೋಣ, ಚುನಾವಣೆ ಹತ್ರ ಬಂದಾಗ ನೋಡೋಣ ಅನ್ಕೊಂಡು ಆ ತರವಾದಂತಹ ವಿಚಾರಗಳನ್ನ ಮನಸ್ಸಿನಿಂದ ತೆಗೆದುಹಾಕು, ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದ ಜನರೊಂದಿಗೆ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ನೇರವಾಗಿ ಹೇಳಿ ಅಲ್ಲಿ ಆ ಕ್ಷೇತ್ರದಲ್ಲಿ ಮನೆ ಮಾಡಿ ಜನರ ಒಡನಾಟದೊಂದಿಗೆ ಈಗಾಗಲೇ ನಾಗಲಕ್ಷ್ಮಿಯವರು ಕರ್ನಾಟಕಾದ್ಯಂತ ನಾಗಲಕ್ಷ್ಮಿಯವರ ಕಾರ್ಯವೈಖರಿಯನ್ನು ಜನ ನೋಡಿದ್ದಾರೆ. ಹೆಚ್ಚಾಗಿ ಮಹಿಳೆಯರು ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ. ಒಂದು ಕ್ಷೇತ್ರವನ್ನ ಅವರು ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವರಿಗೆ ಭವಿಷ್ಯ ಇದೆ, ಶಾಸಕರಾಗ್ತಾರೆ, ಮುಂದಿನ ಸರ್ಕಾರ ಬಂದ್ರೆ ಸಚಿವರಾಗ್ತಾರೆ, ಅದೃಷ್ಟ ಇತ್ತು ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯೂ ಆಗ್ತಾರೆ ಎಂಬ ನಂಬಿಕೆ ನಿಮ್ಮ ಶ್ರೀ ಕನಕ ಟಿವಿಯಲ್ಲಿ ಇದೆ. ಕನಕ ಟಿವಿಯ ಮೂಲಕ ಅವರ ಜೊತೆನಲ್ಲಿ ಅವರ ಬೆಂಬಲಕ್ಕಿರುತ್ತೆ, ಅವರ ಶ್ರೇಯಸ್ಸನ್ನ ಬಯಸುತ್ತೆ. ನಮ್ಮ ಸಮುದಾಯದಲ್ಲಿ ರಾಜಕಾರಣಿಗಳು ಬರಬೇಕು. ಈಗ ನಾನು ಈಗಾಗಲೇ 2-3 ವಿಡಿಯೋಗಳನ್ನ ನಾನು ಹೇಳಿದ್ದೀನಿ. ತುಮಕೂರಿನ ನಿಕೇತ್ ರಾಜ್ ಅವ್ರಿಗೂ ಅದನ್ನೇ ಹೇಳ್ತಾ ಇದ್ದೀನಿ. ತುಮಕೂರು ನಿಕೇತ್ ರಾಜ್ನವರಿಗೆ ಒಂದು ಎಪಿಸೋಡೇ ಬರ್ತಾ ಇದೆ, ಅವ್ರ ಬಗ್ಗೆ ಬರ್ತಾ ಇದೆ, ವಿನಯ್ ಕುಮಾರ್ ಬಗ್ಗೆ ಬರ್ತಾ ಇದೆ, ಭೀಮಣ್ಣ ಮೇಟಿ ಅವ್ರ ಬಗ್ಗೆ ಬರ್ತಾ ಇದೆ. ಎಲ್ಲ ಯುವ ರಾಜಕಾರಣಿಗಳ ಬಗ್ಗೆನೂ ಒಂದೊಂದು ಎಪಿಸೋಡ್ ಮಾಡ್ತಾ ಇದೀವಿ. ಅವರಿಗೆ ನಮ್ಮ ಕಡೆ ಆಗುವಂತಹ ಸಲಹೆಗಳನ್ನ ಕೊಡ್ತೀವಿ, ಮಾರ್ಗದರ್ಶನ ಕೊಡುವಂತಹ ದೊಡ್ಡವರಲ್ಲದೆ ಇದ್ರೂ ಸಹ ನಮಗೆ ರಾಜಕೀಯದಲ್ಲಿ ತಿಳಿದಿರುವಂತಹ ವಿಚಾರಗಳನ್ನ
ಸಲಹೆಗಳನ್ನು ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಶ್ರೀ ಕನಕ ಟಿವಿಯ ಮೂಲಕ ನಾವು ಮಾಡ್ತೇವೆ. ಖಂಡಿತವಾಗ್ಲೂ ಈ ಎಪಿಸೋಡ್ನಲ್ಲಿ ಶ್ರೀಮತಿ ನಾಗಲಕ್ಷ್ಮಿ ಅವರಿಗೆ ಒಂದು ಭವಿಷ್ಯ ಇದೆ. ಆ ಭವಿಷ್ಯವನ್ನು ರೂಪಿಸ್ಕೊಡ್ಲಿ ಅಂತೇಳಿ ಶ್ರೀ ಕನಕ ಟಿವಿಯ ಮೂಲಕ ಅವರಿಗೆ ನಾವು ಒಂದು ಸಲಹೆಯನ್ನು ಕೊಡ್ತಾ ಇದ್ದೀವಿ. ಖಂಡಿತವಾಗಲೂ ಅವರಿಗೆ ಭವಿಷ್ಯ ಇದೆ. ಈ ರಾಜ್ಯದ ಮಹಿಳಾ ಮುಖ್ಯಮಂತ್ರಿ, ಈ ರಾಜ್ಯದಲ್ಲಿ ಒಬ್ಬರು ಮಹಿಳಾ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಲಕ್ಷಣಗಳು, ಎಲ್ಲ ಅವಕಾಶಗಳು ಅವರಲ್ಲಿ ಇದೆ. ಆ ಟ್ಯಾಲೆಂಟ್ ಇದೆ. ಸಿದ್ದರಾಮಯ್ಯನವರ ನಂತರ ಕುರುಬ ಸಮುದಾಯದಿಂದ ಒಬ್ಬರು ಮಹಿಳಾ ಮುಖ್ಯಮಂತ್ರಿ ಆಗಲಿ ಅನ್ನೋದು ನಿಮ್ಮ ಶ್ರೀ ಕನಕ ಟಿವಿಯ ಆಶಯ ಆಗಿದೆ. ಬಂಧುಗಳೇ, ಶ್ರೀ ಕನಕ ಟಿವಿ ಯಾರ ವಿರುದ್ಧವೂ ಅಲ್ಲ. ಸಮುದಾಯದ ಧ್ವನಿಯಾಗಿ ಸಮುದಾಯದ ಜಾಗೃತಿ ಮತ್ತು ಸಂಘಟನೆ, ಸಮುದಾಯದ ಒಗ್ಗಟ್ಟಿಗೋಸ್ಕರವಾಗಿ ಸಮುದಾಯದಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳನ್ನು ಪಾರದರ್ಶಕವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಸಮುದಾಯದ ಮುಂದೆ ಹೇಳುವಂಥ ಪ್ರಾಮಾಣಿಕ ಪ್ರಯತ್ನ ಶ್ರೀ ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ದೀವಿ. ನಿಮ್ಮ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಬಂಧುಗಳಿಗೂ ಹೇಳಿ, ಶೇರ್ ಮಾಡಿ, ವಿಡಿಯೋ ಪೂರ್ತಿ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ.